ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಅಂದ್ರೆ ಕೇಬಲ್ ಬಿಡು ಸರ್ ಅಂತ ಕ್ಯಾಮ್ರಾ. ಹೈಯೆಸ್ಟ್ ಡ್ರಗ್ ಕನ್ಸಂಪ್ಷನ್ ಕರ್ನಾಟಕದಲ್ಲಿ, ಡ್ರಗ್ ಟ್ರಾಫಿಕಿಂಗು ಕೂಡ ಕರ್ನಾಟಕ. ಇದಕ್ಕೆಲ್ಲ ಸ್ಪೆಷಲ್ ಸ್ಕ್ವಾಡ್ ಮಾಡಿ ಎಲ್ಲ ಕೂಡ ನಾವು ಮಾಡಿದ್ವಿ. ಇವು ಕೂಡ ಮಾಡಿದ್ದಾರೆ. ಆದರೆ ಪೊಲೀಸರು ಭಯ ಇಲ್ಲ ಒಂದು, ಮತ್ತು ಹಲವಾರು ಪ್ರಸಂಗಗಳಲ್ಲಿ ಇವರು ಪೊಲೀಸರು ಈ ಕೇಸ್ಗಳನ್ನು ಹ್ಯಾಂಡಲ್ ಮಾಡೋಕ್ಕೆ ಅವ್ರು 24 ಗಂಟೆಯಲ್ಲಿ ಕೆಲವ್ರಿಗೆಲ್ಲ ಬೇರೆ ಸಿಗ್ತಾರೆ. ಅದಕ್ಕೆ ಒಂದು ಸ್ಪೆಷಲ್ ಕಾನೂನಿದೆ, ಅದನ್ನಾದ್ರೂ ಬಳಕೆ ಮಾಡ್ಬೇಕಾಗಿತ್ತು. 1988ರ ಒಂದು ಕಾನೂನು, ಅದನ್ನು ಕೂಡ ಸರಿಯಾಗಿ ಬಳಕೆ ಮಾಡ್ತಾರೆ. ಆ ಕಾನೂನು ಅಡಿಯಿಲ್ಲಾದರೂ 1 ವರ್ಷ ಮಿನಿಮಮ್ ಬೇಲ್ ಸಿಗಲ್ಲ, ಅದನ್ನು ಕೂಡ ಬಳಕೆ ಮಾಡ್ತಾಯಿಲ್ಲ. ಮತ್ತು ಮಹಾರಾಷ್ಟ್ರದವ್ರು ಬಂದು ಇಲ್ಲಿ ಕಂಡು ಹಿಡಿತಾರೆ, ಇಲ್ಲಿಯವ್ರಿಗೆ ಗೊತ್ತಿಲ್ಲ ಅಂತಂದರೆ ಅದರ ಅರ್ಥ ಇಲ್ಲಿಯ ಪೊಲೀಸರು ಈ ಡ್ರಗ್ ಟ್ರಾಫಿಕರ್ ಜೊತೆಗೆ ಕೆಲವೆಲ್ಲ ಅಧಿಕಾರಿಗಳು ಅದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಹೇಳಿ ಸಂಶಯ ಬರೋದಕ್ಕೆ ಸಾಧ್ಯತೆ ಇದೆ. ಒಟ್ಟಾರೆ ಈ ಸರ್ಕಾರ ಡ್ರಗ್ಸು ಕಂಟ್ರೋಲ್ ಮಾಡೋದ್ರಲ್ಲಾಗಲಿ, ಡ್ರಗ್ಸ್ ಕನ್ಸಂಪ್ಷನ್ ಇದು ಮಾಡೋದ್ರಲ್ಲಾಗಲಿ, ಎಲ್ಲ ಕಾಲೇಜು ಎಲ್ಲ ಇದರಲ್ಲಿ ಇವತ್ತು ಇನ್ಕ್ಲೂಡಿಂಗ್ ಹಾವೇರಿ ಜಿಲ್ಲೆವರೆಗೂ ಇವತ್ತು ಬಂದುಬಿಟ್ಟಿದೆ. ಎಲ್ಲೆಲ್ಲಿ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಡ್ರಗ್ಸ್ ಸಿಗ್ತಾಯಿದೆ ವ್ಯಾಪಕವಾಗಿ. ಇದೇ ಥರ ಮುಂದುವರೆದ್ರೆ ಪಂಜಾಬ್ ಅದನ್ನು ಉಡ್ತಾ ಪಂಜಾಬ್ ಇತ್ತು, ಹಂಗೆ ಉಡ್ತಾ ಕರ್ನಾಟಕ. ಆದ್ದರಿಂದ ಕೂಡಲೇ ಮುಖ್ಯಮಂತ್ರಿಗಳು ಎಚ್ಚೆತ್ಕೋಬೇಕು. ಯಾರ್ಯಾರು ಅಧಿಕಾರಿಗಳು ವ್ಯಾಪ್ತಿಯಲ್ಲಿ ಇಂಥ ಡ್ರಗ್ ನಡೀತಾ ಇದೆ ಅವ್ರನ್ನೆಲ್ಲರನ್ನೂ ಬದಲಾವಣೆ ಮಾಡಬೇಕು. ಅಧಿಕಾರಿಗಳನ್ನೆಲ್ಲ ಬದಲಾವಣೆ ಮಾಡಿ ಹೊಸದನ್ನು ತೊಗೊಂಡು ಬಂದು ಸ್ಕ್ವಾಡ್ಗಳನ್ನು ಮಾಡಿ ಅವ್ರನ್ನೆಲ್ಲರನ್ನೂ ಹಿಡಿದು ಒದ್ದೊಳಗೆ ಹಾಕಬೇಕು. ಡ್ರಗ್ ಟ್ರಾಫಿಂಗ್ ಒಳಗೆ ಒದ್ದೊಳಗೆ ಹಾಕಬೇಕು ಮತ್ತು ಉಗ್ರವಾದಂಥ ಕಾನೂನು ಮಾಡಬೇಕು. ನಾನು ನಿನ್ನೆ ಆರ್ಟಿಕಲಲ್ಲಿ ನಾನು ಬರೆದಿದ್ದೀನಿ, ಏನು ಅಂತಂದರೆ ದ್ವೇಷ ಭಾಷಣ ಕಾನೂನು ಬದಲು ಈ ಡ್ರಗ್ ಟ್ರಾಫಿಕ್ನವ್ರನ್ನ ಹಿಡಿಯುವಂಥದ್ದಕ್ಕೆ ಕಠಿಣವಾದ ಕಾನೂನು ಬೇಕಾಗಿದೆ. ರೈತರ ಗೊಬ್ಬರ ಬೀಜ ಕಳ್ತನ ಮಾಡಿದ್ರು ಬಿಗಿ ಕಾನೂನು ಇಲ್ಲ, ಡ್ರಗ್ ಮಾಡೋರಿಗೂ ಕೂಡ ಬಿಗಿ ಕಾನೂನು ಇಲ್ಲ, ಕಳ್ಳಬಟ್ಟೆ ಮಾಡೋರಿಗೂ ಬಿಗಿ ಕಾನೂನು ಇಲ್ಲ. ಈ ರಾಜ್ಯ ಕಂಪ್ಲೀಟಾಗಿ ಇವತ್ತು ಕಾನೂನು ಸುವ್ಯವಸ್ಥೆ ಅಲ್ಲದೆ ಈ ರೀತಿ ಅನೈತಿಕ ಚಟುವಟಿಕೆಗೆ ತುಂಬಿರುವಂಥ ಒಂದು ರಾಜ್ಯ ಆಗಿದೆ. ಅತ್ಯಂತ ನಾಚಿಕೆಗೇಡಿನ ಸಂಗತಿ. ಈ ಸರ್ಕಾರ ತನ್ನ ಕಚ್ಚಾಟದಲ್ಲಿದೆ ಹೊರತಾಗಿ, ಅದಕ್ಕಾಗಿ ಡ್ರಗ್ ಮಾಫಿಯಾದವರು ಆರಾಮಾಗಿ ತಮ್ಮ ಕೆಲಸವನ್ನು ಮಾಡ್ಕೊಂಡು ಹೊಂಟಿದ್ದಾರೆ. ಇದು ಡ್ರಗ್ ಮಾಫಿಯಾ ಕಂಟ್ರೋಲ್ಡ್ ಸರ್ಕಾರ ಅಂತ ಹೇಳ್ತಾರೆ. ಈ ಸಮಾಜ ಅಂದರೆ ಬೇಸ್ತ ಸಮುದಾಯದವರು ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆಯುತ್ತಿರುವ ಬಗ್ಗೆ ಕೊಟ್ಟಿ ಪ್ರಮಾಣ ಪತ್ರ ನೀಡಿರುವ ಅಧಿಕಾರಿಗಳ ಮೇಲೆ ಮತ್ತು ಅವರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಸರ್ಕಾರ ಕೈಗೊಳ್ಳಬೇಕಂತ ಹೇಳಿ ಇವತ್ತಿನ ದಿನ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಯಾಕಪ್ಪ ಅಂತಂದರೆ 1950ರಲ್ಲಿ ನಮ್ಮ ದೇಶ ಸ್ವಾತಂತ್ರ್ಯ ಆದ ನಂತರ ಮೈಸೂರು ಪ್ರಾಂತ ಮದ್ರಾಸ್ ಪ್ರೆಸಿಡೆಂಟ್ನಲ್ಲಿ ಬರುತ್ತಿರುವ ಪ್ರದೇಶವಾಗಿರುವುದರಿಂದ ಈಗಿನ ಕರ್ನಾಟಕ ರಾಜ್ಯ ಅಂದು ಪರಿಶಿಷ್ಟ ಜಾತಿ, ಆದಿ ದ್ರಾವಿಡ, ಆದಿ ಕರ್ನಾಟಕ, ಬೋವಿ, ಬಂಜಾರ, ಕೊರಮ ಮತ್ತು ಕುರುಚ ಎಂದು 6 ಸಮುದಾಯದವರಿಗೆ ಸಂವಿಧಾನದಲ್ಲಿ ಮೀಸಲಾತಿ ಒದಗಿಸಿಕೊಡಲಾಗಿತ್ತು. ಪ್ರವರ್ಗ 1ರಲ್ಲಿ ಬೋಯಿ, ಬೋಯ, ಬೇಸ್ತ ಈ ಸಮುದಾಯದವರ ಮೂಲ ಕಸುಬು ಮೀನು ಹಿಡಿಯುವುದು ಹಾಗೂ ಇನ್ನಿತರ ಕಸುಬುಗಳಾಗಿರುತ್ತವೆ. ಅಂದಿನ ಮೈಸೂರು ಭಾಗದ ತಮಿಳುನಾಡಿನ ಮಡ್ರಾಸ್ ಗಡಿಯಲ್ಲಿ ಇರುವ ವಡ್ರ ಸಮುದಾಯಕ್ಕೆ ಬೋವಿ ಎಂದು ಮನ್ನಣೆ ಇತ್ತು. 1932ರಲ್ಲಿ ಮೈಸೂರು ರಾಜ್ಯದ ನಾಲ್ವಡಿ ಕೃಷ್ಣರಾಜ ಒಡೆಯರು ಕನ್ನಂಬಾಡಿ ಅಣೆಕಟ್ಟು ಕಟ್ಟುವ ಸಂದರ್ಭದಲ್ಲಿ ಅಂದಿನ ಕುಶಲಕರ್ಮಿಗಳಾದ ಬೋವಿ, ಬಂಜಾರ ಯಾವ ಭಾರತ ದೇಶದ ಅತ್ಯಂತ ಹೋರಾಟಗಾರರು ವಿದ್ಯಾಧರ ಗುರೂಜಿಯವರ 30ನೇ ತಾರೀಕು
ಹಿಂದಿ ಪ್ರಚಾರ ಸಭಾ ಆವರಣದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದ ಅಂಗವಾಗಿ ಈ ದೇಶವನ್ನೇ ಸ್ವಾತಂತ್ರ್ಯ ಕೊಡಲು ಶ್ರಮಿಸಿರ್ತಕ್ಕಂಥ ಈ ಭಾಗದ ಹಿರಿಯ ಜೀವಿ ವಿದ್ಯಾಧರ ಗುರೂಜಿಯವರ ಒಂದು ಸ್ಮರಣಾರ್ಥ ಕಾರ್ಯಕ್ರಮಕ್ಕೆ ತಮ್ಮನ್ನು ಕೂಡ ಆಹ್ವಾನಿಸುತ್ತಾ ಈ ಜಿಲ್ಲೆಯ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಮಹಿಳೆಯರು ಕೂಡ ಯಾವ ಹಿಂದಿ ಪ್ರಚಾರ ಸಭಾದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕಂತಕ್ಕಂಥ ವಿನಂತಿನೂ ಕೂಡ ಮಾಡ್ತಾ ಇದ್ದೇನೆ. ಅಂಥ ಕಷ್ಟ ಕಾಲದಲ್ಲಿ ವಿದ್ಯಾಧರ ಗುರೂಜಿಯವರು ಹೋರಾಟದ ಮೂಲಕ ಬ್ರಿಟಿಷರನ್ನ ಒದ್ದೋಡಿಸಿ ದೇಶ ಸ್ವತಂತ್ರ ಕೊಡುವಲ್ಲಿ ಮುಂಚೂಣಿಯಲ್ಲಿದ್ದಿರತಕ್ಕಂಥ ವಿದ್ಯಾಧರ ಗುರೂಜಿಯವರು ಬಹಳ ದಿನಗಳ ಕಾಲ ಕಾರ್ಯಕ್ರಮ ಯಾಕೆ ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ಬಂದಾಗ ಹಿಂದಿನ ನೆನಪನ್ನು ಮೆಲುಕು ಹಾಕುವಂಥ ಶಕ್ತಿ ಆಗಲಿ ಅನ್ನೋಗೋಸ್ಕರ ನಾವೊಬ್ಬರೆಲ್ಲ ಈ ನಮ್ಮ ಸಮಿತಿ ಇರ್ಬೋದು, ಇನ್ನೂ ಬಹಳ ಜನ ಹಿರಿಯರಿದ್ದಾರೆ, ಅವರೆಲ್ಲರೂ ಕೂಡ ವಿಚಾರ ಮಾಡಿಕೊಂಡು ವಿದ್ಯಾಧರ ಗುರೂಜಿಯವರ ಈ ಕಾರ್ಯಕ್ರಮ ಬಹಳ ಅತ್ಯಂತ ಪ್ರಮುಖವಾಗಿರೋದ್ರಿಂದ ಈ ಜಿಲ್ಲೆಗೆ ಗೊತ್ತು ಮಾಡಬೇಕು, ಈ ನಾಡಿಗೆ ಗೊತ್ತು ಮಾಡಬೇಕು, ಹೋರಾಟದ ರೂಪರೇಷೆ ಹೇಗೆ ಅಂತಕ್ಕಂಥ ವಿಚಾರ ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ಪ್ರೊಫೆಸರ್ ದಯಾನಂದ ಅಕ್ಸರ್, ವಿಶ್ರಾಂತ ಕುಲಪತಿಗಳು, ಗುಲ್ಬರ್ಗ, ಇವರು ಅಧ್ಯಕ್ಷತೆ ವಹಿಸ್ತಾರೆ. ಮುಖ್ಯ ಅತಿಥಿಗಳಾಗಿ ಜಿಲ್ಲಾಧಿಕಾರಿಗಳು ಹ್ಞೂ ಸರ್, ಎಲ್ಲ ಪೂಜೆ ಮಾಡ್ತೀರಿ ನೀವು? ಹ್ಞೂ ಸರ್, ಹಾಕಿದ್ದಾರೆ. ನಾವು ಎಲ್ಲ ಮುಂದೆ ಭಕ್ತರು. ಹ್ಞೂ ಸರ್. ಚರಂಡಿ ತುಂಬಿ ಇದೆಲ್ಲ ತುಂಬಿಡ್ತಾರೆ ಸರ್, ಆ ಕಡೆ ಈ ಕಡೆ ಕೂಡ ಆ ಬಚ್ಚಲೆಲ್ಲ ತುಂಬ್ತದೆ. ಚರಂಡಿ ಚರಂಡಿದು ಚರಂಡಿಯಲ್ಲಿ ಬಂಡೆ ಹಾಕಿ ತೆಗಿಯಕ್ಕೆ ಬರೋಲ್ಲ. ಹೌದೇನು? ಅದು ಯಾರೂ ತೆಗಿಸೇ ಇಲ್ಲ, ಅದು ತೆಗ್ಗೊಡಲ್ಲ ಆ ಕಡೆ ಪಕ್ಕದಾಗೆ. ಏನು ಏನು ಪತ್ರ ಅದು? ಹಕ್ಕುಪತ್ರ ಕೊಟ್ಟಿಲ್ಲ ಸರ್, ಇದು ಅವಾಗ 250 ರೂಪಾಯಿ ಕಟ್ಸ್ಕೊಂಡ್ಬಿಟ್ಟು ಅವಾಗ ಕೊಟ್ಟವು. ಇದು ಇನ್ನೊಂದು ಮನೆ ಮನೆ ಇದಾವೆ ಇಂಥವು? ಇದು ಮಸ್ತ ಎಲ್ಲ ಪೂರ ಇದಾವೆ ಪೂರ ಎಲ್ಲ ನನ್ನ ಗೊಬ್ಬರಿಗೆ ಎಲ್ಲ ಕಾರ್ಪೊರೇಟ್ ಸೈಟ್ ಮಾತ್ರ ಆಗಿದಾವೆ, ಹೆಸರು ಮಾಡಿದ್ದಾರೆ, ಅವು ಕಟ್ಕೊಂಡಿದ್ದಾರೆ. ನಿಮ್ದು ಹೆಸರು ಆಗಿಲ್ಲ ಇನ್ನು? ನಮ್ದು ಯಾರ್ದು ಆಗಿಲ್ಲ ಸರ್, ಅಕ್ರಮ ಪೂರ ನಿಮ್ಮ ಹೆಸರು? ತಿಪ್ಪೇಸ್ವಾಮಿ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.